ಇಲ್ಲಿ ಹಾಕಿದ್ದೀನಿ. ನಿಮ್ಮ ಕರ್ಮ ಅವರು ತಿನ್ಲಿ. ನಿಮಗೆ ನಾಚಿ ಆಗಲ್ವಾ ಇಷ್ಟು ಮುಖ ಮಾಡ್ಲಿಕ್ಕೆ? ನಂಗೆ ಅನ್ಯಾಯ ಮಾಡಿದ್ರು ಯಾರು ಹೇಳಿಲ್ಲ. ಬಿಗ್ ಬಾಸ್ ಮನೆಯ ಚಿನಕುರುಳಿ ರಕ್ಷಿತಾ ಕಣ್ಣೀರನ್ನ ಹಾಕಿದ್ದಾರೆ. ಹೌದು, ಮನೆ ಮಂದಿ ಎಲ್ಲರೂ ಕೂಡ ರಕ್ಷಿತಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಿಮಗೆ ಗೊತ್ತಿರಬಹುದು, ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಅಸುರ ಅಧಿಪತಿ ತನ್ನ ಆಟವನ್ನ ಚಾಲೂ ಮಾಡಿದ್ದಾನೆ. ಸೊ ಎಲ್ರಿಗೂ ಕೂಡ ಕಾಟಗಳನ್ನ ಕೊಡ್ತಿದ್ದಾನೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತನ್ನದೇ ಆದಂತಹ ಒಂದು ಅಧಿಕಾರವನ್ನ ಬಳಸಿ ಎಲ್ಲರನ್ನೂ ಕೂಡ ಮನೆ ಕಳಿಸಬೇಕು ಅನ್ನೋ ಒಂದು ಅಧಿಕಾರವನ್ನ ಚಲಾಯಿಸಿದ್ದಾರೆ. ಆದ್ರೆ ಮನೆಯಲ್ಲಿ ಊಟದಕ್ಕೂ ಕೂಡ ಸಮಸ್ಯೆಯನ್ನ ಶುರು ಮಾಡಿದ್ದಾರೆ ಅಸುರ ಅಧಿಪತಿ ಕಾಕ್ರೋಚ್ ಸುದಿ. ಕಾಕ್ರೋಚ್ ಸುದಿ ಮನೆಯಲ್ಲಿ ಎಲ್ರಿಗೂ ಕೂಡ ಊಟ ತಯಾರಿಸಬೇಕಾದ್ರೆ ಆ ಊಟದಲ್ಲಿ ಹೋಗಿ ಗ್ರೀನ್ ಟೀ ಅನ್ನ ಸುರಿದು ಆ ಊಟವನ್ನ ನಾಶ ಮಾಡುವಂತ ಪ್ರಯತ್ನ ಮಾಡ್ತಾನೆ. ಆ ಸಮಯದಲ್ಲಿ ರಕ್ಷಿತಾನೂ ಕೂಡ ತನಗೆ ಮಾಡ್ತಿದ್ದಂತಹ ಊಟಕ್ಕೆ ಅಲ್ಲೂ ಹೋಗಿ ಅದಕ್ಕೂ ಕೂಡ ಗ್ರೀನ್ ಟೀ ಅನ್ನ ಸುರಿದು ಆ ಊಟವನ್ನ ನಾಶ ಮಾಡ್ತಾರೆ. ಇದರಿಂದ ಕೋಪಗೊಂಡಿರುವಂತಹ ರಕ್ಷಿತಾ ಚಿನಕುರುಳಿ ತನ್ನ ಊಟ ಹಾಳು ಮಾಡಿರುವಂತಹ ಮನೆ ಮಂದಿ ಎಲ್ಲ ಊಟಕ್ಕೂ ಹೋಗಿ ಅವಳು ಬೇರೆ ಏನೋ ಬೆರೆಸಿ ಬಂದ್ಬಿಡ್ತಾರೆ. ಇದರಿಂದಾಗಿ ಮನೆ ಮಂದಿ ಎಲ್ಲರೂ ಕೂಡ ರಕ್ಷಿತಾ ವಿರುದ್ಧ ತಿರುಗಿ ಬಿದ್ದಾಗ, ನನ್ನ ಊಟ ಹಾಳು ಮಾಡಿದಾಗ ನೀವು ಯಾರು ಕೂಡ ಮಾತಾಡಲಿಲ್ಲ, ಅದಕ್ಕೆ ನಿಮ್ಮ ಊಟವನ್ನ ನಾನು ಹಾಳು ಮಾಡಿದ್ದೀನಿ ಅಂತ ಹೇಳಿ ಅವರ ವಿರುದ್ಧ ಹೋದಾಗ ಮಂಜು ಭಾಷಿಣಿ ಮಾಡ್ತಿದ್ದಂತಹ ಅಡಿಗೆಯನ್ನ ರಕ್ಷಿತಾ ಮೇಲೆ ಚೆಲ್ಲಿಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅವರು ಜಸ್ಟ್ ಮಿಸ್ ಆಗಿ ಹಿಂದೆ ಸರಿತಾರೆ. ಆನಂತರ ರಕ್ಷಿತಾ ಕಾಕ್ರೋಚ್ ಸುದಿ ಅವರ ವಿರುದ್ಧ ಮಾತನಾಡ್ತಾರೆ. ನಿನಗೆ ನಾಚಿಕೆ ಆಗೋದಿಲ್ವಾ? ಎಲ್ಲರ ಊಟ ಕಸ್ಕೊಂಡು ತಿಂತೇನೆ, ನಿನಗೆ ನಾಚಿಕೆ ಆಗೋದಿಲ್ವಾ? ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಇದಕ್ಕೆ ತಲೆ ಕೆಡಿಸ್ಕೊಳ್ದೇ ಇರುವಂತಹ ಸುದಿ ಅವಳ ಮೇಲೆ ಶಿಕ್ಷೆಗಳನ್ನು ಅನೌನ್ಸ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾನೆ. ಆದರೆ ಪಾಪ ರಕ್ಷಿತಾ ಮಾಡೋಷ್ಟು ಮಾಡಿದ್ರು, ಮಾತಾಡಿದ್ರು, ವಿರೋಧವನ್ನ ತೋರಿಸಿದ್ರು ಕೂಡ ಯಾರೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮನೆಯವರ ಊಟಕ್ಕೆ, ಮನೆಯವರ ತಂಟೆಗೆ ಬಂದ ರಕ್ಷಿತಾಗೆ ಗ್ರಹಚಾರ ಬಿಡಿಸೋ ಕೆಲಸವನ್ನ ಮಂಜು ಭಾಷಿಣಿ ಅವರು ಮಾಡಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಇದು ಒಂಥರ ಕಾಮಿಡಿಯಾಗಿ ನೋಡ್ತಿದ್ದಾರೆ. ಊಟಕ್ಕೂ ಕೂಡ ತುಂಬಾ ನರಕ ಯಾತನೆ ಪಡುವಂತ ಸಿಚುವೇಶನ್ಗೆ ಈಗಲೇ ಕಾಕ್ರೋಚ್ ತಂದಿಟ್ಟಿರೋದ್ರಿಂದ ಚಿನಕುರುಳಿ ಪಟಾಕಿಗೆ ಇದೆಲ್ಲ ಕೂಡ ಸಹಿಸ್ಕೊಳಕ್ ಆಗ್ತಿಲ್ಲ. ತಪ್ಪು ಮಾತಾಡ್ಕೊಂಡು ಬೈಕೊಂಡು ಎಲ್ಲದನ್ನು ಓಡಾಡ್ತಿದ್ರು ಕೂಡ ಕಾಕ್ರೋಚ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊತಿಲ್ಲ. ಮಾನ ಮರದಿ ಇಲ್ವಾ, ನಾಚಿಕೆ ಆಗಲ್ವಾ, ನೀನು ನಿವೇಶ ನೋಡು, ನೀನು ಹೇಗಿದೆಯಾ ನೋಡು ನೀನು ಅಂತ ಹೇಳಿ ಚಿನಕುರುಳಿ ಬಾಯಿಗೆ ಬಂದಂತ ಬೈತಿದ್ರು ಕೂಡ ಅದನ್ನು ತಲೆಗೆ ಹಾಕೊಳ್ದೆ ತನ್ನ ಪಾಡಿಗೆ ತಾನು ಚಿಕನ್ನು ಅದು ಇದು ಮಾಡಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಇನ್ನೊಂದು ಅಪ್ಡೇಟ್ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಈಗಾಗಲೇ ಕ್ಲೋಸ್ ಆಗಿದೆ. ಎಲ್ರೂ ಕೂಡ ಚಾಮರಾಜನಗರಕ್ಕೆ ಅಲ್ಲಿಂದ ಕಳಿಸಲಾಗಿದೆ. ಆದ್ರೆ ಅವರೆಲ್ಲರೂ ಕೂಡ ಈಗೇನು 2-3 ದಿನಗಳಲ್ಲಿ ರಿಟರ್ನ್ ಬರ್ತಾರೆ. ಬಟ್ ಬಿಗ್ ಬಾಸ್ ತೆಗಿತಾ ಆಗೋದು ತೀರಾ ಕಡಿಮೆ ಅನ್ಬೋದು. ಹಬ್ಬಬ್ಬಾ ಅಂದ್ರೆ 15 ದಿವಸ ನಿಲ್ಬಹುದು, ಮತ್ತೆ ಸ್ಟಾರ್ಟ್ ಆಗತ್ತೆ. ಇವರಿಗೆ ಎಲ್ರಿಗೂ ಕೂಡ ಒಂದು ಹೋಟೆಲ್ ನಲ್ಲಿ ಇಡಲಾಗಿದೆ ಅಂತಾನೂ ಕೂಡ ಮಾಹಿತಿ ಬರ್ತಾ ಇದೆ. ಇವರಿಗೆ ಯಾವುದೇ ಫೋನ್ ಆಗಿರ್ಬೋದು ಅಥವಾ ಸಂಪರ್ಕ ಆಗಿರ್ಬೋದು ಇರೋದಿಲ್ಲ. ಅವರವರೇ ಆ ಹೋಟೆಲ್ ಅಲ್ಲಿ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತಾರೆ. ಅನಂತರವಾಗಿ ಬಿಗ್ ಬಾಸ್ ಶುರುವಾದ ಮೇಲೆ, ಪರ್ಮಿಷನ್ ಕೊಟ್ಟ ಮೇಲೆ ಅವರು ಬಂದು ಆ ಆಟವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಇದೆ. ಸೊ ಈ ಒಂದು ನಡೆಯ ಬಗ್ಗೆ, ಚಿನಕುರುಳಿ ಪಟಾಕಿ ಬಗ್ಗೆ ನಿಮಗೆ ಅನಿಸ್ತಿದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.